ನಮಸ್ತೆ ಎಲ್ಲ ನನ್ನ ವೀಕ್ಷಕರಿಗೆ, ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ಝೀನಾ ಮಾರ್ಟಿಸ್. ಫ್ರೆಂಡ್ಸ್, ಇದು ನಂದು ಇನ್ನೊಂದು ಲಾಸ್ಟ್ ವಿಡಿಯೋ ನನ್ನ ಈ ಪ್ರಯಾಣದ್ದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಟರ್ಮಿನಲ್ 1ರಿಂದ ಟರ್ಮಿನಲ್ 2ಗೆ ಹೇಗೆ ಹೋಗ್ತೇವೆ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ. ನಾನು ಇಂಡಿಗೋದಿಂದ ಬಂದು ಟರ್ಮಿನಲ್ 1ರಲ್ಲಿ ಇಳಿದೆನು. ಅಲ್ಲಿಂದ ನಾನು ಇವಾಗ ಇಂಟರ್ನ್ಯಾಷನಲ್ ವಿಮಾನಕ್ಕೆ ಹೋಗಬೇಕಾದ್ರೆ ನಾನು ಟರ್ಮಿನಲ್ 2ಗೆ ಹೋಗಬೇಕು. ಸೊ ಒಳಗಡೆಯಿಂದ ಹೋಗಲಿಕ್ಕೆ ನನಗೆ ಗೊತ್ತಿಲ್ಲ, ತುಂಬ ದೂರ ಇದೆ ಹೇಳ್ತಾರೆ, ಇದ್ದೇ ಅಂತೆ. ಮತ್ತು ಹೋಗಲಿಕ್ಕೆ ಅಲ್ಲಿ ಎಷ್ಟು ದೂರ ಇದೆ ನನಗೆ ಗೊತ್ತಿಲ್ಲ ಒಳಗಡೆಯಿಂದ. ಸೊ ಅವರು ಏನು ಮಾಡ್ತಾರೆ, ನಾವು ಕಂಪ್ಲೀಟ್ ಹೊರಗಡೆ ಬರಬೇಕು ಏರ್ಪೋರ್ಟಿಂದ. ನಂತರ ನಾವು ಅಲ್ಲಿ ಬಸ್ ನಿಲ್ತದೆ, ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗಲಿಕ್ಕೆ ಶಫುಲ್ ಇದೆ, ಅಲ್ಲಿಂದ ಹೋಗಿ ಅಂತ. ಸೊ ಆ ಡೈರೆಕ್ಷನ್ ನೋಡಿ ನಾನು ಅಲ್ಲಿ ಬಸ್ ಕ್ಯಾಚ್ ಮಾಡಿದೆ. ನನ್ನ ಲಗೇಜ್ ಎಲ್ಲ ಇಟ್ಕೊಂಡು ನಾವು ಬರಬೇಕು. ಈ ಬಸ್ಸಲ್ಲಿ ಹಾಕಿ ನಾವು ಟರ್ಮಿನಲ್ 2ಗೆ ಹೋಗಬೇಕು. ಟರ್ಮಿನಲ್ 2ಗೆ ಹೋಗುವಾಗ ಒಂದು 10-15 ನಿಮಿಷ ಟ್ರಾಫಿಕ್ ಇಲ್ಲದಿದ್ದರೆ ಬೇಗ ಹೋಗ್ತೇವೆ. ಟ್ರಾಫಿಕ್ ಇದ್ದರೆ ಒಂದು 10-15 ನಿಮಿಷ ಬೇಕಾಗ್ತದೆ. ತುಂಬ ಮಂದಿ ಇರ್ತಾರೆ ಹಿಂದೆ, ಬಸ್ಸಲ್ಲಿ ಫುಲ್ ಇದ್ದಾರೆ. ಪ್ಲಸ್ ಅವರ ಲಗೇಜ್ ಎಲ್ಲ ಅಂತ ಬಸ್ ತುಂಬ ಟೈಟ್ ಇದೆ, ದೊಡ್ಡದು ಬಸ್. ಸೊ ನಿಮಗೆ ಹೆಲ್ಪ್ ಮಾಡ್ತಾರೆ ಲಗೇಜೆಲ್ಲ ಹಾಕಲಿಕ್ಕೆ, ಕೆಳಗಡೆ ಇಳಿಸಲಿಕ್ಕೆ, ಹಾಕಲಿಕ್ಕೆ ಎಲ್ಲ. ಸ್ಟಿಲ್ ನೀವೊಂದು ಸ್ವಲ್ಪ ಟೆನ್ಷನ್ ಆಗ್ತದೆ, ಇದೆಲ್ಲ ಹೊತ್ಕೊಂಡು ಹೋಗಬೇಕಲ್ಲ ಅಂತ. ಬಟ್ ನಾನು ಏನು ಮಾಡಿದ್ದೇನೆ, ನನಗೆ 15 ಕಿಲೋ ಮಾತ್ರ ಇಂಡಿಗೋದಿಂದ ಬರಲಿಕ್ಕೆ, ಮಂಗಳೂರಿಂದ ಬೆಂಗಳೂರಿಗೆ ಬರುವಾಗ ಇಂಡಿಗೋದಿಂದ 15 ಕಿಲೋ, ಅಲ್ಲಿಂದ ನಮಗೆ 40 ಕಿಲೋ ತಗೊಂಡು ಹೋಗ್ಬೋದು. ಬಟ್ ನಾನು 15 ಕಿಲೋ ಮಾತ್ರ ತಗೊಂಡು ಬಂದಿದ್ದೇನೆ, ಯಾಕಂದರೆ ಸುಮ್ಮನೆ ನಾನು 25 kgಗೆ ನಾನು ಪೇ ಮಾಡಬೇಕಲ್ಲ ಅಂತ. ಸೊ ನಾನು ಒಂದು ಚಿಕ್ಕ ಬ್ಯಾಗೇ ತಗೊಂಡಿದ್ದೆ. ವಾಪಸ್ ಅಲ್ಲಿಂದ ಬರುವಾಗ, ಬಾರೇನಿಂದ ಹೋಗುವಾಗ ನಾನು ಖಾಲಿ 7 ಕಿಲೋ ತಗೊಂಡು ಹೋಗಿದ್ದೆ. ಯಾಕಂದರೆ ನನಗೆ ಫ್ಲೈಟು ಅಷ್ಟು ಗ್ಯಾಪ್ ಇರಲಿಲ್ಲ ಟೈಮಿಂಗ್ಗೆ. ನನಗೆ ಫಸ್ಟಿಗೆ ಹೇಳಿದರು 4:55ಕ್ಕೆ ಫ್ಲೈಟ್ ಇಳೀತದೆ, ಮತ್ತು 9:45ಕ್ಕೆ ಫ್ಲೈಟ್ ಅಂತ ಹೇಳಿದರು. ಮತ್ತೆ ಹೇಳುವಾಗ ಇಂಡಿಗೋ ಅವರು 7:15ಕ್ಕೆ ಅಂತ ಹೇಳಿದರು. ಸೊ ನಾನು ಏನು ಲಗೇಜ್ ತಗೊಂಡು ಹೋಗಿಲ್ಲ, ಯಾಕಂದರೆ ಲಗೇಜ್ ಎಲ್ಲ ತಗೊಂಡೋದ್ರೆ ಅದು ತೆಗೀಲಿಕ್ಕೆ ಮತ್ತು ಅಲ್ಲಿ ಇಂಡಿಗೋದಲ್ಲಿ ಹಾಕಲಿಕ್ಕೆ ಅಂತ ತುಂಬ ಲೇಟಾಗಿ ನನಗೆ ಫ್ಲೈಟ್ ಮಿಸ್ ಆಗ್ತದೆ ಅಂತ ನಾನು ತಗೊಂಡು ಬಂದಿಲ್ಲ. ಸೊ ಇವಾಗ ನಾನು 15 ಕಿಲೋ ತಗೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಂದ ನಾನು ಇವಾಗ ಟರ್ಮಿನಲ್ 2ಗೆ ಹೋಗಿ, ಅಲ್ಲಿ ನನಗೆ ರಾತ್ರಿ 10 ಗಂಟೆಗೆ ಫ್ಲೈಟ್. ಇವಾಗ ನಾನು 5 ಗಂಟೆಗೆ ಇಂಡಿಗೋದಿಂದ ರೀಚ್ ಆಗಿ ಇವಾಗ ಟರ್ಮಿನಲ್ 2ಗೆ ಹೋಗ್ತಾ ಇದ್ದೇನೆ. ಒಂದು 5:30-6 ಗಂಟೆ ಆಗ್ಬೋದು ಇವಾಗ ಅಲ್ಲಿ ಹೋಗುವಾಗ. ಅಷ್ಟು ಸಾಗದಿಲ್ಲ, 5:30 ಆಗ್ಬೋದು. ಸೊ ಅಷ್ಟು ಹೊತ್ತಿಗೆ ನಾನು ವೆಯ್ಟ್ ಮಾಡಬೇಕು. ನಾನು ಆದಷ್ಟು ಬೇಗ ಲಗೇಜ್ ಹಾಕಿ ಒಳಗಡೆ ಕೂತ್ಕೊಳ್ತೇನೆ ಅಂತ ಇವಾಗ ಟರ್ಮಿನಲ್ 2ಗೆ ಬರ್ತಾ ಇದ್ದೇನೆ. ಹತ್ತಿರ ಆದೆವು ನಾವು. ಇದು ವಿಡಿಯೋ ನಾನು ಯಾಕೆ ಮಾಡಿದ್ದೇನೆ ಅಂದರೆ, ನಮಗೆ ಇವಾಗ ಮಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಸೊ ನಾವು ಒಂದೇ ಬೆಂಗಳೂರಿಗೆ ಬಂದು ಅಲ್ಲಿಂದ ಮಂಗಳೂರಿಗೆ ಹೋಗಬೇಕು, ಇಲ್ಲಾಂದರೆ ಮುಂಬೈಗೆ ಬಂದು ಅಲ್ಲಿಂದ ಮಂಗಳೂರಿಗೆ ಹೋಗಬೇಕು. ಅದಕ್ಕಾಗಿ ನಾವು ಫ್ಲೈಟಲ್ಲಿ ಹೋಗೋದಾದರೆ ಇದೆಲ್ಲ ಕಷ್ಟ ಇದೆ. ಅಂದರೆ ಟರ್ಮಿನಲ್ ಚೇಂಜ್ ಮಾಡಬೇಕು, ಮತ್ತು ಇಲ್ಲಿಂದ ಅಲ್ಲಿ ಹೋಗಬೇಕು, ಅಲ್ಲಿಂದ ಇಲ್ಲಿ ಬರಬೇಕು, ಮತ್ತು ಲಗೇಜ್ ಜಾಸ್ತಿ ತಗೊಂಡು ಹೋಗಲಿಕ್ಕಿಲ್ಲ ಇಂಡಿಗೋದಲ್ಲಿ. ಅಲ್ಲಿಂದ ಬರುವಾಗ ನಮಗೆ 40 ಕಿಲೋ ತಗೊಂಡು ಬರ್ಬೋದು, ಇಲ್ಲಿ 15 ಕಿಲೋ ಮಾತ್ರ. ಅದೆಲ್ಲ ತುಂಬ ಕಷ್ಟ ಇದೆ. ಇಲ್ಲಾಂದರೆ ನೀವು ಬಸ್ ಕ್ಯಾಚ್ ಮಾಡಿ ಹೋಗ್ಬೋದು, ಮೆಜೆಸ್ಟಿಕ್ ಹೋಗಿ, ಇಲ್ಲಾಂದರೆ ಏರ್ಪೋರ್ಟಿಂದ. ಇಲ್ಲ ಅಂದರೆ ನಿಮ್ಮದು ಯಾವುದಾದ್ರೂ ಪ್ರೈವೇಟ್ ಟ್ಯಾಕ್ಸಿ ಇದ್ದರೆ ಅದರಲ್ಲಿ ಹೋಗ್ಬೋದು, ಯಾರಾದರೂ ಬರುವವರಿದ್ದರೆ. ಅದಕ್ಕಾಗಿ ನಾನೊಂದು ಇದು ವಿಡಿಯೋ ಮಾಡಿದ್ದೇನೆ, ಎಲ್ಲರಿಗೂ ಉಪಯೋಗ ಆಗ್ಬೋದು ಅಂತ. ಯಾರಾದರೂ ಬರುವವರಿದ್ದರೆ, ನಮಗೆ ಮಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಸ್ಟಾರ್ಟ್ ಆಗೋವರೆಗೆ ನಮಗೆ ತುಂಬ ಕಷ್ಟ. ಇವಾಗ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ, ತುಂಬ ಟೈಮ್ ವೇಸ್ಟ್, ತುಂಬ ಟಿಕೆಟ್ ಕೂಡ. ಅರ್ಜೆಂಟ್ ಯಾರಾದರೂ ಬರೋರಿದ್ದರೆ ಮಾತ್ರ ಹೀಗೆ ಬನ್ನಿ, ಇಲ್ಲಾಂದರೆ ನೀವು ಇವಾಗ ಬರಬೇಡಿ ಡೈರೆಕ್ಟ್ ಫ್ಲೈಟ್ ಚಾಲು ಆಗುವವರೆಗೆ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಇವಾಗ ನಾವು ಆಲ್ಮೋಸ್ಟು ರೀಚ್ ಆದೆವು. ಅಂದರೆ ಇನ್ನೂ ಸಹ ಒಂದು 5 ನಿಮಿಷ ಬೇಕಾ ಅಂತ. ಇನ್ನೂ ಸಹ ನನಗೆ ಮೊದಲೆಲ್ಲ ಇದು ಪ್ರಾಬ್ಲಮ್ ಇರಲಿಲ್ಲ, ಅಲ್ಲಿಂದನೇ ನಾವು ಹೋಗ್ತಿದ್ದೆವು. ಇವಾಗ ಇದೆಲ್ಲ ಚೇಂಜ್ ಮಾಡಿದ್ದಾರೆ, ಅಂದರೆ ಏರ್ಪೋರ್ಟ್ ತುಂಬ ದೊಡ್ಡದು ಮಾಡಿದ್ದಾರೆ, ಮತ್ತು ಟರ್ಮಿನಲ್ 2 ತುಂಬ ಚೆಂದ ಮಾಡಿದ್ದಾರೆ ಅವರು. ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ತುಂಬ ಹಣ ಖರ್ಚು ಮಾಡಿದ್ದಾರೆ. ಹೋಗಲಿಕ್ಕೆ ಮಾತ್ರ ಸ್ವಲ್ಪ ಹೊತ್ತು ಬೇಕಾಗ್ತದೆ, ಇದೆಲ್ಲ ಕಷ್ಟ ಇದೆ ಮಾತ್ರ. ಡೊಮೆಸ್ಟಿಕ್ ಫ್ಲೈಟಲ್ಲಿ, ಅಂದರೆ ಭಾರತದ ಒಳಗಡೆ ಹೋಗೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿಂದ ಅಲ್ಲಿಗೆ ನೀವು ಫ್ಲೈಟ್ ಚೇಂಜ್ ಮಾಡ್ಬೋದು. ಹೀಗೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗುವಾಗ ಅವರು ಸ್ವಲ್ಪ
ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹಾಕಿದ್ದಾರೆ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗಕ್ಕೆ ಬರ್ಬೋದು ಅಂತ ಭಾವಿಸಿ ಲೈಕ್ ಆದರೆ ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನನ್ನ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದು ಟರ್ಮಿನಲ್ 2 ತುಂಬ ಚೆಂದ ಇದೆ ನೋಡಿ, ಎಷ್ಟು ಚೆಂದ ಇದೆ ಟರ್ಮಿನಲ್ 2. ನಾನು ಇವಾಗ ಲಗೇಜ್ ತೆಗೆದು ಒಳಗಡೆ ಹೋಗಿ ನನ್ನ ಲಗೇಜ್ ಹಾಕಿ ಎಲ್ಲ ಚೆಕ್-ಇನ್ ಎಲ್ಲ ಮಾಡಿ ಒಳಗಡೆ ಹೋಗಿ ಲಾಂಜಲ್ಲಿ ಕೂತ್ಕೊಳ್ತೇನೆ. ಚಿಕ್ಕದೊಂದು ಲಾಂಜ್ ವಿಡಿಯೋ ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೇನೆ. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ವಿಡಿಯೋ ನೋಡಿದವರಿಗೆ. ಹೇಗಿದೆ ಬೆಂಗಳೂರು ಏರ್ಪೋರ್ಟ್? ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು. ಇಲ್ಲಿ ಒಂದು ಟೀ ಕುಡಿದು ಇನ್ನು ಹೋಗೋದು ಗಲ್ಫ್ ಏರಿಗೆ.